ನಮಸ್ಕಾರ, ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಅರ್ಪಿತಾ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಇಂದಿನಿಂದ ಕಾಂಗ್ರೆಸ್ನ ಭಾರತ್ ಜೋಡೋ ನ್ಯಾಯ ಯಾತ್ರೆ ಆರಂಭ. ಮಣಿಪುರದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯಿಂದ ಯಾತ್ರೆಗೆ ಚಾಲನೆ. ಮಣಿಪುರದಿಂದ ಮುಂಬೈವರೆಗೆ 67 ದಿನಗಳ ಕಾಲ 6,000ಕ್ಕೂ ಅಧಿಕ ಕಿಲೋಮೀಟರ್ ಸಾಗಲಿದೆ ಯಾತ್ರೆ. ಕಾಂಗ್ರೆಸ್ ನ್ಯಾಯ ಯಾತ್ರೆಯಲ್ಲಿ ಭಾಗಿಯಾಗಲಿರುವ ಸಿಎಂ ಸಿದ್ದರಾಮಯ್ಯ ಇಂದು ಬೆಳಗ್ಗೆ 9:30ಕ್ಕೆ HAL ಏರ್ಪೋರ್ಟ್ನಿಂದ ವಿಶೇಷ ವಿಮಾನದಲ್ಲಿ ಮಣಿಪುರಕ್ಕೆ ಹಾರಲಿರುವ ಸಿದ್ದು ಮಧ್ಯಾಹ್ನ ರಾಹುಲ್ ಜೊತೆ ಯಾತ್ರೆಯಲ್ಲಿ ಭಾಗಿಯಾಗಿ ಸಂಜೆ ವಾಪಸ್. 5 ವರ್ಷದ ಮಗು ಬಿಟ್ಟು ಬಸ್ ಹತ್ತಿ ತೆರಳಿದ 4 ತಿಂಗಳ ಗರ್ಭಿಣಿ. ಹಾಲು ತರಲು ಹೋದ ಶಾಲಿನಿ ವಾಪಸ್ ಆಗದಿದ್ದಕ್ಕೆ ಕುಟುಂಬಸ್ಥರಿಂದ ಹುಡುಕಾಟ. ಮೆಜೆಸ್ಟಿಕ್ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಹುಡುಕಾಡಿದ್ರೂ ಸಿಗದಿದ್ದಾಗ ಕುಟುಂಬದಿಂದ ಪೊಲೀಸ್ ಠಾಣೆಗೆ ದೂರು. ಸಿಎಂ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ ಅನಂತಕುಮಾರ್ ಹೆಗಡೆ ವಿರುದ್ಧ ಗೃಹ ಸಚಿವ ಪರಮೇಶ್ವರ್ ವಾಗ್ದಾಳಿ. ಹೀಗೆ ಮಾತನಾಡೋದು ತಮ್ಮ ಸಂಸ್ಕೃತಿ ತೋರಿಸುತ್ತೆ. ಸಂಸದರಾದವರು ಅವಹೇಳನಕಾರಿಯಾಗಿ ಮಾತನಾಡಬಾರದೆಂದು ವಾಗ್ದಾಳಿ. ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಸಾಬೀತಾದ್ರೆ 28 ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನೇ ಹಾಕಲ್ಲ. ಯುಪಿಎ ಅವಧಿಗೆ ಹೋಲಿಸಿದ್ರೆ ಮೋದಿ ಸರ್ಕಾರ 242% ಅಧಿಕ ಅನುದಾನ ಕೊಟ್ಟಿದೆ. ನಿಮ್ಮ ಅವಧಿಯಲ್ಲಿ ಬಂದ ಅನುದಾನ ಎಷ್ಟು ಅಂತ ಕಾಂಗ್ರೆಸ್ಗೆ ಮಾಜಿ ಸಚಿವ ಸಿಟಿ ರವಿ ಸವಾಲ್. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬೆಂಬಲಿಗ ಶ್ರೀನಿವಾಸ್ ಹತ್ಯೆ ಕೇಸನ್ನ ಸಿಬಿಐಗೆ ವಹಿಸಿ. ಕೊಲೆಯ ಸಂಚಿನಲ್ಲಿ ದೊಡ್ಡವರ ಕೈವಾಡ ಆಯಿತು. ಸಿಕ್ಕಿರುವ ಆರೋಪಿಗಳಿಂದ ಕೃತ್ಯ ನಡೆದಿಲ್ಲ. ಪತಿ ಕೊಲೆಗೆ ನ್ಯಾಯ ಸಿಗಲು ಕೇಸನ್ನ ಸಿಬಿಐಗೆ ನೀಡಿ ಅಂತ ಸೆರಗೊಡ್ಡಿ ಕಣ್ಣೀರ್ ಹಾಕಿದ ಶ್ರೀನಿವಾಸ್ ಪತ್ನಿ. ಚಿತ್ರದುರ್ಗದಲ್ಲಿ ಮದುವೆಯಾದ 10 ವರ್ಷದ ಬಳಿಕ ವರದಕ್ಷಿಣೆ ತರುವಂತೆ ಪತ್ನಿಗೆ ಕಿರುಕುಳ. ಬರೆ ಎಳೆದು ಸಿಗರೇಟ್ನಿಂದ ಸುಡುವ ಜೊತೆಗೆ ಗುಂಡು ಪಿನ್ನಿಂದ ಚುಚ್ಚಿ ಚಿತ್ರಹಿಂಸೆ. ನ್ಯಾಯಕ್ಕಾಗಿ ಪತಿ ರಾಜಣ್ಣ ವಿರುದ್ಧ ಠಾಣೆ ಮೆಟ್ಟಿಲೇರಿದ ಗೌರಮ್ಮ. ಓದಿದ ಶಾಲೆಗೆ ಸಭಾಂಗಣ ನಿರ್ಮಿಸಿ ಕೊಟ್ಟ ಹಳೆಯ ವಿದ್ಯಾರ್ಥಿ. ತುಮಕೂರಿನಲ್ಲಿ ಸರ್ಕಾರಿ ಶಾಲೆಯ ಹಳೆಯ ವಿದ್ಯಾರ್ಥಿ ಡಿಎಸ್ ಪ್ರಕಾಶ್ನಿಂದ 20 ಲಕ್ಷ ವೆಚ್ಚದ ಸಭಾಂಗಣ ನಿರ್ಮಾಣ. ಬೆಂಗಳೂರಿನಲ್ಲಿ ಜವಳಿ ಅಂಗಡಿ ನಡೆಸ್ತಾ ಇರೋ ಪ್ರಕಾಶ್ ಕಾರ್ಯಕ್ಕೆ ಭಾರೀ ಮೆಚ್ಚುಗೆ. ಕೂಡಲ ಸಂಗಮದ 37ನೇ ಶರಣ ಮೇಳದಲ್ಲಿ ಸಿಎಂಗೆ ದಾಸೋಹ ರತ್ನ ಪ್ರಶಸ್ತಿ ಪ್ರದಾನ. ಅನ್ನಭಾಗ್ಯ ಸೇರಿ ವಿವಿಧ ಭಾಗ್ಯಗಳನ್ನ ನೀಡಿದ್ರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಗೌರವ. ಬಸವಾದಿ ಶರಣರಿಂದ ಜಾತಿ ವ್ಯವಸ್ಥೆ ಹೋಗಲಾಡಿಸಲು ಸಾಧ್ಯ ಎಂದ ಸಿಎಂ. ಕಲ್ಯಾಣ ಕರ್ನಾಟಕದ ಅತಿ ದೊಡ್ಡ ಯಾದಗಿರಿಯ ಮೈಲಾರ ಲಿಂಗೇಶ್ವರನ ಜಾತ್ರೆಗೆ ಇಂದು ಚಾಲನೆ. ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಸೇರಿ ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರ ಆಗಮನ. ಬಂಡೆಗೆ ಕಟ್ಟಿದ ದೊಡ್ಡ ಕಬ್ಬಿಣದ ಸರಪಳಿ ಹರಿದು ಸಂಭ್ರಮಿಸಲಿರುವ ಮಲ್ಲಯ್ಯನ ಭಕ್ತರು. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಬೆಳಗಾವಿಯಲ್ಲಿ ವಿಶೇಷ ಕಾರ್ಯಕ್ರಮ. ಹೊಸೂರ ಬಸವಣ್ಣ ಗಲ್ಲಿಯಲ್ಲಿ ರಾಮಾಯಣದ ಸಂಪೂರ್ಣ ಸ್ತಬ್ಧ ಚಿತ್ರಗಳ ಪ್ರದರ್ಶನ. ರಾಮನ ಬಾಲ್ಯದಿಂದ ಪಟ್ಟಾಭಿಷೇಕದವರೆಗೆ ಆಕಾಶ ಬುಟ್ಟಿಯಲ್ಲಿ ದೀಪಗಳಿಂದ 100 ಚಿತ್ರಗಳ ಪ್ರದರ್ಶನ. ರಾಮ ಮಂದಿರ ಉದ್ಘಾಟನೆಗೆ ಕರ್ನಾಟಕದಿಂದ 150 ಮಂದಿಗೆ ಆಹ್ವಾನ. ಇನ್ಫೋಸಿಸ್ ನಾರಾಯಣ ಮೂರ್ತಿ ದಂಪತಿ, ಅನಿಲ್ ಕುಂಬ್ಳೆ, ಮಾಜಿ ಪ್ರಧಾನಿ ದೇವೇಗೌಡ ಸೇರಿ ಹಲವು ಮಠಾಧೀಶರಿಗೂ ಆಮಂತ್ರಣ. ಅತ್ತ ಭಾರತದ ಮಾಜಿ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ಗೂ ಆಹ್ವಾನ. ರಾಮ ಮಂದಿರ ಉದ್ಘಾಟನೆ ಸಮೀಪಿಸುತ್ತಿದ್ದಂತೆ ಸ್ವರ್ಗದಂತೆ ಭಾಸವಾಗ್ತಾ ಇರೋ ಅಯೋಧ್ಯೆ. ಪ್ರಾಣ ಪ್ರತಿಷ್ಠಾ ಸಮಾರಂಭಕ್ಕೆ ವಿದ್ಯುತ್ ದೀಪಗಳಿಂದ ಕಂಗೊಳಿಸ್ತಾ ಇರೋ ಇಡೀ ನಗರ. ವಿವಿಧ ಅಲಂಕಾರಿಕ ದೀಪಗಳಿಂದ ಝಗಮಗಿಸ್ತಾ ಇರೋ ರಾಮನೂರು. ವಿಶ್ವಾದ್ಯಂತ ವಿಶಿಷ್ಟ ರೀತಿಯಲ್ಲಿ ಭಕ್ತಿ ತೋರಿಸ್ತಾ ಇರೋ ಶ್ರೀರಾಮನ ಭಕ್ತರು. ಅಯೋಧ್ಯೆಯಲ್ಲಿ ಬರೋಬ್ಬರಿ 14 ಲಕ್ಷ ಮಣ್ಣಿನ ದೀಪಗಳಲ್ಲಿ ರಾಮನನ್ನ ಅರಳಿಸಿದ ಕಲಾವಿದ. ಅಮೆರಿಕಾದಲ್ಲಿ ಅನಿವಾಸಿ ಭಾರತೀಯರಿಂದ 350ಕ್ಕೂ ಹೆಚ್ಚು ಕಾರುಗಳಿಗೆ ರಾಮನ ಬಾವುಟ ಕಟ್ಟಿ ಬೃಹತ್ ರ್ಯಾಲಿ. ಸಂಸತ್ ಭದ್ರತಾ ಲೋಪ ಪ್ರಕರಣದ 6 ಆರೋಪಿಗಳ ನ್ಯಾಯಾಂಗ ಬಂಧನ ವಿಸ್ತರಣೆ. ಜನವರಿ 27ರವರೆಗೆ ವಿಸ್ತರಿಸಿ ಆದೇಶಿಸಿದ ದೆಹಲಿ ಹೈಕೋರ್ಟ್. ಕೇಸ್ ಸಂಬಂಧ ಇನ್ನು ತನಿಖೆ ನಡೀತಾ ಇರೋದ್ರಿಂದ ನ್ಯಾಯಾಂಗ ಬಂಧನ ವಿಸ್ತರಣೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರಕ್ಕೆ ಬ್ರಿಟನ್ ರಾಯಭಾರಿ ಭೇಟಿ ನೀಡಿದ್ದಕ್ಕೆ ಭಾರತ ತೀವ್ರ ಆಕ್ಷೇಪ. ಜನವರಿ 10ರಂದು ಪಾಕಿಸ್ತಾನದ ಬ್ರಿಟನ್ ರಾಯಭಾರಿ ಜೇನ್ ಮ್ಯಾರಿಯಟ್ ಮೀರ್ಪುರಕ್ಕೆ ಭೇಟಿ. ಭಾರತದ ಸಾರ್ವಭೌಮತ್ವ
ಮತ್ತು ಪ್ರಾದೇಶಿಕ ಸಮಗ್ರತೆಯ ಉಲ್ಲಂಘನೆ ಎಂದು ಖಂಡನೆ. ಮಾಲ್ಡೀವ್ಸ್ ಸಣ್ಣ ರಾಷ್ಟ್ರವಾದರೂ ನಮ್ಮನ್ನ ಬೆದರಿಸಲು ಯಾರಿಗೂ ಲೈಸೆನ್ಸ್ ನೀಡಿಲ್ಲ. ಇತರೆ ರಾಷ್ಟ್ರಗಳಿಗೆ ಹೋಲಿಸಿದರೆ ಹಿಂದೂ ಮಹಾಸಾಗರ ಯಾವ ಒಂದು ರಾಷ್ಟ್ರದ ಸ್ವತ್ತಲ್ಲ. ಪರೋಕ್ಷವಾಗಿ ಭಾರತಕ್ಕೆ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜ್ ತಿರುಗೇಟು. ಚೀನಾದ ತೀವ್ರ ವಿರೋಧದ ನಡುವೆಯೂ ತೈವಾನ್ಗೆ ನೂತನ ಅಧ್ಯಕ್ಷರ ಆಯ್ಕೆ. ತೈವಾನ್ ಮೇಲೆ ಹಿಡಿತ ಸಾಧಿಸಲು ಚೀನಾ ತೀವ್ರ ಬೆದರಿಕೆ ಒಡ್ಡಿದ್ರು. ಡೋಂಟ್ ಕೇರ್. ಎಲ್ಲ ಅಪಪ್ರಚಾರ ಮೆಟ್ಟಿ ನಿಂತು ಅಧ್ಯಕ್ಷರಾದ ಡೆಮಾಕ್ರೆಟಿಕ್ ಪ್ರೋಗ್ರೆಸಿವ್ ಪಾರ್ಟಿಯ ಲಾಯ್ ಚಿಂಗ್ ಟೆ. ಮುಂಬೈನಲ್ಲಿ ಅದ್ಧೂರಿಯಾಗಿ ನಡೆದ ನಟ ಆಮೀರ್ ಖಾನ್ ಪುತ್ರಿ ಇರಾ ಖಾನ್ ಮತ್ತು ನೂಪುರ್ ಶಿಖರೆ ಆರತಕ್ಷತೆ. ರಿಸೆಪ್ಷನ್ಗೆ ಆಗಮಿಸಿ ಶುಭ ಕೋರಿದ ಖ್ಯಾತನಾಮರು ಸಲ್ಮಾನ್ ಖಾನ್, ಶಾರುಖ್ ಖಾನ್, ಸೂರ್ಯ, ಸಚಿನ್ ತೆಂಡೂಲ್ಕರ್ ಸೇರಿ ಹಲವರು ಭಾಗಿಯಾಗಿ ಶುಭ ಹಾರೈಕೆ. ಇಂದು ಇಂದೋರ್ನಲ್ಲಿ ಭಾರತ ಅಫ್ಘಾನಿಸ್ತಾನ ನಡುವಿನ 2ನೇ ಟಿ20 ಪಂದ್ಯ. 3 ಪಂದ್ಯಗಳ ಸರಣಿಯಲ್ಲಿ 1-0 ಅಂತರದ ಮುನ್ನಡೆ ಸಾಧಿಸಿ ಸರಣಿ ವಶಕ್ಕೆ ಮುಂದಾಗಿರುವ ಭಾರತ ವೈಯಕ್ತಿಕ ಕಾರಣಗಳಿಂದ ಮೊದಲ ಪಂದ್ಯದಿಂದ ಹೊರಗುಳಿದಿದ್ದ ವಿರಾಟ್ ಕೊಹ್ಲಿ ತಂಡಕ್ಕೆ ವಾಪಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.